ಹಂಪಿಗೆ ಪ್ರತಿವರ್ಷ ಸಾವಿರಾರು ಜನ ಹೋಗುತ್ತಾರೆ. ಅಲ್ಲಿನ ಕಲ್ಲಿನ ಸ್ಮಾರಕಗಳನ್ನು ನೋಡುತ್ತಾರೆ. ವಿಜಯನಗರ ಸಾಮ್ರಾಜ್ಯದ ಕಥೆಗಳನ್ನು ಕೇಳುತ್ತಾರೆ. ಆದರೆ ಹಂಪಿಯ ತುಂಗಭದ್ರಾ ನದಿಯ ಆಚೆ ಒಂದು ಸಣ್ಣ ಪಟ್ಟಣವಿದೆ. ಆ ಪಟ್ಟಣದ ಹೆಸರು ಆನೆಗುಂದಿ. ಇವತ್ತು ನೋಡಿದರೆ ಸಾಮಾನ್ಯವಾದ ಊರಿನಂತೆ ಕಾಣುತ್ತದೆ. ಆದರೆ ಸ್ಥಳೀಯ ನಂಬಿಕೆ ಮತ್ತು ಪುರಾಣದ ಪ್ರಕಾರ ಇದೇ ರಾಮಾಯಣದಲ್ಲಿ ಹೇಳಲಾಗುವ ಕಿಷ್ಕಿಂಧೆ, ಅಂದರೆ ಸುಗ್ರೀವ ಆಳುತ್ತಿದ್ದ ವಾನರ ರಾಜ್ಯ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ಆನೆಗುಂದಿಯನ್ನು ರಾಮಾಯಣದ ಕಿಷ್ಕಿಂಧೆಯೊಂದಿಗೆ ಸಂಬಂಧ ಹೊಂದಿರುವ ಸ್ಥಳವೆಂದು ವಿವರಿಸುತ್ತದೆ. ಆದರೆ ಇದನ್ನು ಪುರಾಣಿಕ ನಂಬಿಕೆ ಎಂದು ನೋಡಬೇಕು, ಖಚಿತವಾಗಿ ಸಾಬೀತಾದ ಐತಿಹಾಸಿಕ ಸಂಗತಿ ಎಂದು ಅಲ್ಲ. ಇಲ್ಲಿನ ಬೆಟ್ಟಗಳ ನಡುವೆ ನಡೆದುಕೊಂಡು ಹೋದಾಗ ನಿಮಗೆ ಹಳೆಯ ಕೋಟೆಗಳು, ದೇವಾಲಯಗಳು ಮಾತ್ರ ಕಾಣುವುದಿಲ್ಲ. ರಾಮಾಯಣದ ಹಲವು ಘಟನೆಗಳಿಗೆ ಸಂಬಂಧಿಸಿದ ಸ್ಥಳೀಯ ಕಥೆಗಳನ್ನು ಕೇಳಬಹುದು. ಅದರಲ್ಲೂ ಒಂದು ಸ್ಥಳ ಬಹಳ ವಿಶೇಷ. ಅದೇ ಅಂಜನಾದ್ರಿ ಬೆಟ್ಟ. ಈ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ನಂಬಲಾಗುತ್ತದೆ. ಅಂಜನಾದ್ರಿ ಎಂಬ ಹೆಸರು ಕೂಡ ಹನುಮಂತನ ತಾಯಿ ಅಂಜನಾದೇವಿಯ ಹೆಸರಿನಿಂದ ಬಂದಿದೆ ಎಂದು ಸ್ಥಳೀಯ ಪರಂಪರೆ ಹೇಳುತ್ತದೆ. ಬೆಟ್ಟದ ಮೇಲೆ ಇರುವ ದೇವಸ್ಥಾನಕ್ಕೆ ಹೋಗಲು ನೂರಾರು ಮೆಟ್ಟಿಲುಗಳನ್ನು ಹತ್ತಬೇಕು. ಮೇಲೆ ಹೋದ ನಂತರ ಕೆಳಗೆ ನೋಡಿದರೆ ತುಂಗಭದ್ರಾ ನದಿ, ಸುತ್ತಲೂ ಹರಡಿರುವ ಬಂಡೆಗಳ ಬೆಟ್ಟಗಳು, ದೂರದಲ್ಲಿ ಹಂಪಿಯ ಪ್ರದೇಶ. ಈ ದೃಶ್ಯ ನೋಡಿದಾಗ ಸಾವಿರಾರು ವರ್ಷಗಳ ಹಿಂದಿನ ಕಥೆಗಳನ್ನು ಜನರು ಈ ಭೂದೃಶ್ಯದ ಜೊತೆ ಯಾಕೆ ಜೋಡಿಸಿಕೊಂಡಿರಬಹುದು ಅನ್ನೋದು ಸ್ವಲ್ಪ ಅರ್ಥವಾಗುತ್ತದೆ. ಆದರೆ ಆನೆಗುಂದಿಯ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಇಲ್ಲೇ ಪಂಪಾ ಸರೋವರವೂ ಇದೆ. ರಾಮಾಯಣದ ಪರಂಪರೆಯಲ್ಲಿ ಪಂಪಾ ಸರೋವರಕ್ಕೆ ವಿಶೇಷ ಸ್ಥಾನವಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ರಾಮನು ಸೀತೆಯನ್ನು ಹುಡುಕುತ್ತಾ ಬಂದಾಗ ಈ ಪ್ರದೇಶಕ್ಕೆ ಸಂಬಂಧಿಸಿದ ಹಲವು ಘಟನೆಗಳು ನಡೆದವು. ಶಬರಿಯ ಕಥೆಯನ್ನು ಈ ಪ್ರದೇಶದ ಜೊತೆ ಜೋಡಿಸಲಾಗುತ್ತದೆ. ಇನ್ನೊಂದು ಕಡೆ ಚಿಂತಾಮಣಿ ಎಂಬ ಸ್ಥಳವನ್ನು ರಾಮನು ವಾಲಿಯನ್ನು ಬಾಣದಿಂದ ಹೊಡೆದ ಸ್ಥಳವೆಂದು ಸ್ಥಳೀಯ ಪರಂಪರೆ ಗುರುತಿಸುತ್ತದೆ. ಇವೆಲ್ಲವನ್ನೂ ಕೇಳಿದಾಗ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತದೆ. ನಿಜವಾಗಿಯೂ ರಾಮಾಯಣದಲ್ಲಿ ನಡೆದ ಘಟನೆಗಳು ಇದೇ ಜಾಗದಲ್ಲೇ ನಡೆದವೆಯಾ? ಅದಕ್ಕೆ ಖಚಿತವಾದ ಐತಿಹಾಸಿಕ ಉತ್ತರ ನಮ್ಮ ಬಳಿ ಇಲ್ಲ. ಆದರೆ ಈ ಪ್ರದೇಶದ ವಿಶೇಷತೆ ಬೇರೆಯೇ ಇದೆ. ಇಲ್ಲಿ ಪುರಾಣ ಕೇವಲ ಪುಸ್ತಕದಲ್ಲಿಲ್ಲ, ಅದು ಬೆಟ್ಟಗಳ ಹೆಸರುಗಳಲ್ಲಿ ಇದೆ. ಕೆಲವು ದೇವಾಲಯಗಳ ಕಥೆಗಳಲ್ಲಿ ಇದೆ. ಜನರ ಸ್ಥಳೀಯ ನಂಬಿಕೆಗಳಲ್ಲಿ ಇದೆ. ಮತ್ತು ಪೀಳಿಗೆಯಿಂದ ಪೀಳಿಗೆ ಹೇಳಿಕೊಂಡು ಬಂದ ಕಥೆಗಳಲ್ಲಿ ಇದೆ. ಅದಕ್ಕಾಗಿಯೇ ಆನೆಗುಂದಿಗೆ ಹೋಗುವ ಅನುಭವ ಸ್ವಲ್ಪ ವಿಭಿನ್ನ. ನೀವು ಒಂದು ಹಳೆಯ ಊರಿಗೆ ಹೋಗುತ್ತಿದ್ದೀರೋ ಅಥವಾ ರಾಮಾಯಣದ ಕಥೆಗಳಿಗೆ ಸಂಬಂಧಿಸಿದ ಒಂದು ಭೂದೃಶ್ಯದೊಳಗೆ ನಡೆಯುತ್ತಿದ್ದೀರೋ ಎಂಬ ಭಾವನೆ ಬರುತ್ತದೆ. ಮತ್ತು ಬಹುಶಃ ಇದೇ ಭಾರತದ ಪುರಾಣಿಕ ಸ್ಥಳಗಳ ವಿಶೇಷತೆ. ಇಲ್ಲಿ ಇತಿಹಾಸ ಒಂದು ಕಥೆಯನ್ನು ಹೇಳುತ್ತದೆ, ಪುರಾಣ ಮತ್ತೊಂದು ಕಥೆಯನ್ನು ಹೇಳುತ್ತದೆ. ಆದರೆ ಎರಡೂ ಸೇರಿ ಒಂದು ಸ್ಥಳಕ್ಕೆ ತನ್ನದೇ ಆದ ಗುರುತನ್ನು ಕೊಡುತ್ತವೆ. ಹಂಪಿಯ ಪಕ್ಕದಲ್ಲಿರುವ ಈ ಸಣ್ಣ ಆನೆಗುಂದಿ ಅದರ ಹಿಂದೆ ಇಷ್ಟು ದೊಡ್ಡ ಕಥೆಯನ್ನು ಇಟ್ಟುಕೊಂಡಿದೆ ಅನ್ನೋದು ಬಹುಶಃ ಹಲವರಿಗೆ ಗೊತ್ತೇ ಇಲ್ಲ.